ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಭೃಗುರ್ವೈ ವಾರುಣಿಃ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ ತಸ್ಮಾ ಏತತ್ ಪ್ರೋವಾಚ. ಅನ್ನಂ ಪ್ರಾಣಂ ಚಕ್ಷುಶ್ರೋತ್ರಂ ಮನೋವಾಚಮಿತಿ ತಗುಹೋವಾಚ. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತೆ ಯತ್ಪ್ರಯಂತ್ಯಭಿಸಂವಿಶಂತೆ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ. ಸತಪೋತಪ್ಯತ ಸತಪಸ್ತಪ್ತ್ವಾ. ಪರಮ ಕುತೂಹಲದಿ ಭೃಗುಮುನಿ ನಡೆದು ಶರಧಿಯ ದೇವನೆದುರಲಿ ನಿಲುತ ಪಿತವರುಣನ ಬಳಿ ಮನದೊಳುದಿಸಿದ ಗಹನ ಸಂಶಯ ಪ್ರಕಟಿಸಿದ. ಕರುಣಚರಿತ ಬೊಮ್ಮನನು ತಿಳಿಸೆನಲು ಸರಸದಿ ವರುಣನು ನಗುತ್ತ ಕಿವಿನಯನ ಸಿರಿ ನುಡಿ ಜೀವ ಸಕಲದ ಜೊತೆಗೆ ಅನ್ನವು ಬೊಮ್ಮವೆನುವನು. ಗೆಳೆಯ ತಿಳಿಯೈ ಸುತನೆ ಜೀವವು ಪುಳುಕದಿಂ ಪರಬೊಮ್ಮನೊಡಲಲಿ ಜಳಕ ಮುಗಿಸಿ ಸಡಗರದಿ ಭುವಿಗಿಳಿದು ಪಯಣಿಸುವುದು. ಇಳೆಯಲಿ ಸಹ ಬದುಕನು ಸವೆಸಲು ಒಳಶಕುತಿಯಂ ಕೊಡುವ ದೈವವು ಬಳಿಕ ತನ್ನೊಳು ನೆಲೆ ಕೊಡುವ ವಿಸ್ಮಯದ ಪದಿ ನೋಡೈ. ವರುಣನ ಪುತ್ರ ಭೃಗುಮುನಿ ಅವನ ಮನಸ್ಸಿನಲ್ಲಿ ಒಂದು ಸಂಶಯ ಬರುತ್ತೆ. ತನ್ನ ಸಂಶಯವನ್ನು ನಿವಾರಿಸ್ಕೊಳ್ಳೋದಕ್ಕೋಸ್ಕರ ಅವನ ತಂದೆ ಹತ್ರಕ್ಕೆ ಹೋಗ್ತಾನಂತೆ. ಸಮುದ್ರದ ಹತ್ರ ನಿಂತ್ಕೋತಾನಂತೆ. ಅಪ್ಪ ವರುಣ ಪಾಪ. ತಕ್ಷಣ ವರುಣ ಬರ್ತಾನಂತೆ. ಏನಪ್ಪ ಮಗು, ಏನು ಸಮಾಚಾರ? ಮಗ ಹೇಳ್ತಾನೆ, ಅಪ್ಪ ನನಗೆ ಕೆಲವೆಲ್ಲ ಇನ್ನೂ ಅರ್ಥವೇ ಆಗ್ತಾ ಇಲ್ಲ. ಈ ಪರಬ್ರಹ್ಮ ಅಂದರೆ ಏನು, ಅದು ಯಾವುದದು, ಎಲ್ಲಿರುತ್ತೆ, ಹೇಗಿರುತ್ತೆ, ಸ್ವಲ್ಪ ವಿವರಿಸ್ಕೊಡ್ತೀಯಾ ಕೇಳ್ತಾನಂತೆ. ಅದಕ್ಕೆ ವರುಣ ಹೇಳ್ತಾನೆ, ಕಿವಿ, ಕಣ್ಣು, ಮೂಗು, ಜೀವ, ಅನ್ನ ಎಲ್ಲವೂ ಬ್ರಹ್ಮ ಕಣಪ್ಪ. ಈಗ ಜೀವ ಅನ್ನತಕ್ಕಂಥದ್ದು ಆ ಬ್ರಹ್ಮನಿಂದ ಪ್ರತ್ಯೇಕವಾಗಿ ಪುಳಕದಿಂದ ಭೂಮಿ ಮೇಲೆ ಬರುತ್ತೆ. ಇಲ್ಲಿ ಬಂದ ಮೇಲೆ ಸಹ ಬದುಕನ್ನು ನಡೆಸುತ್ತೆ. ಆ ಸಹ ಬದುಕನ್ನು ನಡೆಸೋದಕ್ಕೆ ಒಳಶಕ್ತಿ ಅಂತ ಒಂದಿರುತ್ತೆ. ಆ ಶಕ್ತಿಯನ್ನು ಆ ದೈವ ಕೊಡುತ್ತೆ. ಕೊಟ್ಬಿಟ್ಟು ಅಂತಿಮವಾಗಿ ಆ ಜೀವಿಯನ್ನು ತನ್ನೊಳಗಡೆ ಸೇರಿಸ್ಕೊಳ್ಳುತ್ತೆ. ಈ ವಿಸ್ಮಯದ ಪ್ರಕ್ರಿಯೆ ನಾನು ಹೇಳ್ತಕ್ಕಷ್ಟು ಸುಲಭವಾದ್ದು ಸರಳವಾದ್ದು ಅಲ್ಲ. ಹಾಗಾಗಿ ನಾನು ಹೇಳೋದಕ್ಕಿಂತಲೂ ನೀನೇ ಯೋಚನೆ ಮಾಡಿ ತಪಸ್ ಮಾಡಿ ಸಂಪೂರ್ಣವಾಗಿ ತಿಳ್ಕೊಳ್ಳಪ್ಪ. ಹೀಗೆ ವರುಣ ಹೇಳ್ತಾನೆ. ಅದಾದ ನಂತರ ಭೃಗು ತಪಸ್ ಮಾಡೋಕ್ಕೋಸ್ಕರ ಹೋಗ್ತಾನಂತೆ.
अन्नं ब्रह्मेति व्यजानात् अन्नाद्येव खल्विमानि भूतानि जायन्ते अन्नेन जातानि जीवन्ते अन्नं प्रयन्त्यभिसंविशन्ते ते तद्विज्ञाय पुनरेव वरुणं पितरमुपससार अधेहि भगवो ब्रह्मेति तगोहोवाच तपसा ब्रह्म विजिज्ञासस्व तपो ब्रह्मेति स तपोतप्यत स तपस्तप्त्वा ತಂದೆಯ ನುಡಿಯ ಶಿರದಲ್ಲಿರಿಸಿ ಭೃಗುವು ಅರಿವಿನ ಸಂದುಗೊಂದುಗಳನ್ ತಪದಿ ತಡಕಿ ನೋಡುತ್ತ ಒಂದು ದಿನ ಅನ್ನವೇ ಪರಬೊಮ್ಮನೆಂದರಿದು ಬೀಗಿದನು ಉಲ್ಲಾಸದಿ ಸುಂದರ ಜಗದಿ ಜೀವಿಗಳು ಅನ್ನಚೇತನದ ಸಾಂದ್ರದಿ ಜನಿಸಿ ಅನ್ನ ಬಲದಿಂಬದುಕಿ ಭವದ ಬಂಧನವ ಅನ್ನದಲ್ಲಿ ಲಯ ಮಾಡೆ ಅನ್ನವೇ ದೈವವೆಂದನು ಪಿತನಲಿ ಸುತನೆ ನಿನ್ನರಿವು ಅರೆ ಸತ್ಯವೂ ಜತನದಲ್ಲಿ ಆಹಾರ ಸಾಂದ್ರವು ಪಿತನ ಪ್ರೇರಿಸಿ ಮಾತೆಯಲ್ಲ ಕುದಿಸಿ ಶಿಶು ಜನನ ಶತಸಹಸ್ರದ ಜೀವರಾಶಿಯ ವ್ರತದಿ ನಡೆಸುವುದು ದಿಟ ಶತಸಹಸ್ರದ ಜೀವರಾಶಿಯ ವ್ರತದಿ ನಡೆಸುವುದು ದಿಟ ಅನ್ನದವತವು ಮಿಗಿಲೊಂದಿದೆ ತಪದಿ ನೋಡೆಂದ ಪಿತವರುಣ ತಂದೆ ಮಾತ್ರ ಅಲ್ಲದೇನೆ ಸರ್ವಜ್ಞನೂ ಆಗಿರ್ತಕ್ಕಂತಹ ಆ ವರುಣ ಹೇಳಿದ ಮೇಲೆ ಮುಗಿಯಿತು. ಭೃಗು ಮುನಿ ತಪಸ್ಸಿಗೆ ಹೋಗ್ತಾನಂತೆ. ತಪಸ್ಸು ಅಂದರೆ ತರ್ಕದ ತಪಸ್ಸು, ಮಾಥನದ ತಪಸ್ಸು. ಮನಸ್ಸಿನಲ್ಲಿ ಕುಳಿತುಕೊಂಡು ತಪಸ್ಸು ಮಾಡ್ತಾ 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 ಯಾವುದು ಬ್ರಹ್ಮ ಯಾವುದು ಬ್ರಹ್ಮ ಅಂತ ತನ್ನ ಮನಸ್ಸಿನಲ್ಲಿ ಕೇಳ್ಕೊಳ್ತಾ ಅಂತಿಮವಾಗಿ ಅವನಿಗೆ ಒಂದು ವಿಚಾರ ಸ್ಪಷ್ಟವಾಗುತ್ತದಂತೆ. ಯೋಚನೆ ಮಾಡ್ತಾನೆ, ಇಷ್ಟು ಸುಂದರವಾಗಿರ್ತಕ್ಕಂತಹ ಭೂಮಿಯ ಮೇಲೆ ಜೀವಿಗಳು ಅನ್ನದ ಶಕ್ತಿಯಿಂದಲೇ ಹುಟ್ಟಿ ಅನ್ನದ ಬಲದಿಂದಲೇ ಬದುಕಿ ಕೊನೆಗೆ ಅನ್ನದಲ್ಲಿಯೇ ಲೀನವಾಗ್ತವೆ. ಹಾಗಾಗ್ಬಿಟ್ಟು ಅನ್ನವೇ ಬ್ರಹ್ಮ ಹಾಗಂತ ತಿಳ್ಕೊಂಡು ಹೋಗ್ತಾನಂತೆ. ಅಪ್ಪಯ್ಯ, ನಾನು ತಿಳ್ಕೊಂಡೆ. ಏನಪ್ಪ ತಿಳ್ಕೊಂಡೆ? ಅನ್ನವೇ ಬ್ರಹ್ಮ, ಅದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಹೇಳಿಬಿಟ್ಟು ತನ್ನ ತರ್ಕದ ಕಾರಣಗಳನ್ನು ಕೊಡ್ತಾನಂತೆ. ಆಗ ವರುಣ ಹೇಳ್ತಾನಂತೆ, ಮಗು, ನೀನು ಹೇಳ್ತಾ ಇರ್ತಕ್ಕಂಥದ್ದು ನಿಜ ಕಣಯ್ಯ. ಅನ್ನ ಇಲ್ಲದಿದ್ರೆ ಏನೂ ಇಲ್ಲ ಕಣಯ್ಯ. ಲೋಕ ಅನ್ನದ ಬಲದ ಮೇಲೆ ನಿಂತಿದೆ ಕಣಯ್ಯ. ಅನ್ನವಿಲ್ಲದೆ ಇದ್ದು ಜೀವಗಳಿಲ್ಲ ಅಂತಂದಮೇಲೆ ದೈವಕ್ಕೂ ನೆಲೆ ಇಲ್ಲ. ದೈವದ ನೆಲೆ ಜೀವದ ಮೇಲೆ ನಿಂತಿದೆ. ಹೀಗಿರುವಾಗ ಅನ್ನ ಅನ್ನತಕ್ಕಂಥದ್ದು ಪ್ರಧಾನವಾದದ್ದು. ಅನ್ನವು ಭೂಮಿಯ ಮೇಲೆ ಜೀವಿಗಳ ಹುಟ್ಟಿಗೆ ಕಾರಣವಾಗಿರುತ್ತದೆ. ಮಳೆಯಿಂದ ಅನ್ನ, ಅನ್ನದಿಂದ
ರೇತಸ್ಸು, ರೇತಸ್ಸಿನಿಂದ ಸಂತಾನ, ಆ ಸಂತಾನ ಮತ್ತೆ ಬೆಳಿಬೇಕಾದ್ರೆ ಅನ್ನ ಬೇಕು. ಅದು ಅನ್ನವಿಲ್ಲದೆ ಒಂದು ದಿನವೂ ಇರೋಕ್ಕಾಗೋದಿಲ್ಲ. ಸಾಯುವ ತನಕ ಆ ಜೀವಿ ಅನ್ನವನ್ನು ತಿಂತಾನೇ ಇರಬೇಕು. ಎಲ್ಲ ನಿಜ ಕಣಯ್ಯ. ಆದರೆ ಸ್ವಲ್ಪ ನೀನು ಇನ್ನೂ ಸ್ವಲ್ಪ ಯೋಚನೆ ಮಾಡಿದರೆ ಒಳ್ಳೆಯದಿತ್ತು ಅಂತ ಅನ್ನಿಸ್ತಾ ಇದೆ. ನೀನು ಹೇಳ್ತಿರೋದು ನಿಜ, ಆದರೆ ಅರ್ಧ ಸತ್ಯ ಮಾತ್ರ ಅಂತ ಅನ್ನಿಸ್ತಾ ಇದೆ. ಇನ್ನೂ ಸ್ವಲ್ಪ ತಪಸ್ ಮಾಡಿಬಿಟ್ಟು, ಇನ್ನೂ ಸ್ವಲ್ಪ ತರ್ಕದಲ್ಲಿ ಯೋಚನೆ ಮಾಡಿಬಿಟ್ಟು ನಿರ್ಧಾರಕ್ಕೆ ಬಾ. ನಾನೇ ಹೇಳ್ಬಹುದು ನಿನಗೆ. ನಾನು ಹೇಳಿದ್ರೆ ನಿಂಗೆ ಬೇಜಾರಾಗ್ಬಿಡುತ್ತೆ. ನಾನೇ ಕಣ್ಣು ಹಿಡ್ಕೊತಿದ್ದೆ, ನೀನೇ ಹೇಳ್ಬಿಟ್ಟಿಲ್ಲಪ್ಪ ಅಂತ ಕೇಳ್ಕೊತೀಯ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀನೇ ಕಣ್ಣು ಹಿಡ್ಕೋ ಅಂತ ಹೇಳಿಬಿಟ್ಟು ವರುಣ ಭೃಗುವನ್ನು ವಾಪಸ್ ಕಳಿಸ್ತಾನಂತೆ. ಭೃಗು ಮತ್ತೆ ಹೋಗ್ಬಿಟ್ಟು ತಪಸ್ ಮಾಡ್ತಾನಂತೆ. ಏನು ಮಾಡ್ದ ಕೇಳೋಣ. ಪ್ರಾಣೋ ಬ್ರಹ್ಮೇತಿ ವ್ಯಜಾನಾತ್ ಪ್ರಾಣಾದ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಪ್ರಾಣೇನ ಜಾತಾನಿ ಜೀವಂತೆ ಪ್ರಾಣಂ ಪ್ರಯಂತ್ಯಭಿಸಂವಿಶಂತೆ ತೇ ತದ್ವಿಜ್ಞಾಯ ಪುನರೇವ ವರುಣಂ ಪಿತರಮುಪಸಸಾರ ಅಧೇಹಿ ಭಗವೋ ಬ್ರಹ್ಮೇತಿ ತಗೋಹೋವಾಚ ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮೇತಿ ಸತಪೋತಪ್ಯತ ಸತಪಸ್ತಪ್ತ್ವಾ ಜನಕನಾದೇಶಕ್ಕೆ ಮಣಿದು ಭೃಗುವು ಬದುಕಿನ ವನದ ಬಗೆ ಬಗೆ ಲಕ್ಷಣಗಳಂ ತಪದಿ ನೋಡಿ ಕೊನೆಗೆ ಪ್ರಾಣವದೆ ಪರಬೊಮ್ಮನೆಂಬ ಪ್ರಮೇಯವ ರಚಿಸಿದನುಲ್ಲಾಸದಿ ಇನತನುಜ ಇಳಗೆ ಪ್ರಾಣೋತ್ಕರ್ಷದ ಪರವಶ ಅನುಭವದಿ ಪ್ರಾಣಿಗಳಿಳಿದು ಪ್ರಾಣದ ಬಲದಿಂ ತನು ಹಿಡಿದು ಪರಮಾತ್ಮದಲ್ಲಿ ಲೀನವಾಗಿ ಪ್ರಾಣವೇ ದೈವವೆಂದನು ಭೃಗು. ಮಗನೇ ನಿನ್ನಯ ಪ್ರಾಣಬಲದಿಂ ಜಗದ ಜೀವ ಜಡಗಳ ಜಾಲಿಸಿ ಮೊಗೆ ಮೊಗೆದರಿವ ಹೀರಿ ಪ್ರಾಣದ ಹಿರಿಮೆ ನೀನರಿತೆ ಸುಗಮ ವಿದ್ಯುದ್ವೇಗದಾತ್ಮವು ನಗುವ ದೇಹವ ಕಾವುದು ದಿಟವು ಸುಗಮ ವಿದ್ಯುದ್ವೇಗದಾತ್ಮವು ನಗುವ ದೇಹವ ಕಾವುದು ದಿಟವು ಮಿಗಿಲಿರುವುದಂ ತಪದಿ ಹುಡುಕು ಮಿಗಿಲಿರುವುದಂ ತಪದಿ ಹುಡುಕೆಂದ ವರುಣನು ಭೃಗುಗೆ ಹೌದಲ್ವಾ, ನಮ್ಮ ತಂದೆ ವರುಣ ಹೇಳಿದ್ಮೇಲೆ ಮುಗೀತು. ಅನ್ನಕ್ಕಿಂತ ದೊಡ್ಡದು ಯಾವ್ದಾರ ಒಂದು ಇದೆಯಾ ನೋಡೋಣ ಅಂತ ಹೇಳಿಬಿಟ್ಟು ತಪಸ್ ಮಾಡ್ತಾ 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 ಭೃಗು ಮಹರ್ಷಿಗೆ ಹೊಳೆಯುತ್ತಂತೆ ಒಂದು ದಿನ. ಓಹೋ, ಕರೆಕ್ಟ್. ಅನ್ನ ಅನ್ನತಕ್ಕಂತಹದ್ದು ದೇಹದಲ್ಲಿ ಸೇರಬೇಕಾದ್ರೆ ಪ್ರಾಣಬಲ ಇರಬೇಕು. ಪ್ರಾಣವೇ ಇಲ್ಲದೆ ಇದ್ದರೆ ಅನ್ನಕ್ಕೆ ಯಾವ ಬಲ ಇದೆ? ಅನ್ನ ಯಾವ ಬಲವನ್ನೂ ಕೊಡೋದಿಲ್ಲ, ಯಾವ ಶಕ್ತಿಯನ್ನು ಕೊಡೋದಿಲ್ಲ. ಯಾವಾಗ ಒಂದು ದೇಹದಲ್ಲಿ ಪ್ರಾಣ
ಇರುತ್ತೋ ಆಗ ಆ ದೇಹಕ್ಕೆ ಅನ್ನವನ್ನು ಭುಂಜಿಸುವಂತಹ ಶಕ್ತಿ ಇರುತ್ತೆ. ಹಾಗಾಗಿಬಿಟ್ಟು ಪ್ರಾಣವೇ ದೊಡ್ಡದು. ಪ್ರಾಣ ಅನ್ನತಕ್ಕಂಥದ್ದು ಭೂಮಿಯ ಮೇಲೆ ಜೀವಿ ಹುಟ್ಟಿದಾಗಿಂದ ಹಿಡಿದು ಅಂತಿಮ ನಿಮಿಷದವರೆಗೂ ಕೂಡ ಇರುತ್ತೆ. ಹಾಗಾಗ್ಬಿಟ್ಟು ಪ್ರಾಣವೇ ದೈವ ಅಂತ ತೀರ್ಮಾನ ಮಾಡಿಕೊಂಡು ಭೃಗು ಮಹರ್ಷಿ ತಂದೆ ಪಿತನ ಹತ್ರಕ್ಕೆ ಹೋಗ್ಬಿಟ್ಟು ಅವರು ನನ್ನ ಹತ್ರ ಹೇಳ್ತಾನಂತೆ, ಅಪ್ಪ ತಿಳ್ಕೊಂಡೆ ನಾನು. ಸಂತೋಷವಾಗಿ ಹೇಳ್ತಾನಂತೆ ಮಗು ಅವರ ಅಪ್ಪನ ಹತ್ರ ಹೇಳೋ ಹಾಗೆ, ಪ್ರಾಣವೇ ನಿಜವಾದ ಬ್ರಹ್ಮ. ಆಗ ಯೋಚನೆ ಮಾಡ್ತಾನಂತೆ ವರುಣ, ಹೌದು ಕಣಯ್ಯ, ನೀನು ಹೇಳಿದ ಯಾವ ತಪ್ಪೂ ಇಲ್ಲ. ಪ್ರಾಣ ಬಲದಿಂದಲೇ ಪ್ರಪಂಚದ ಮೇಲೆ ಜೀವಿಗಳು ಇರುತ್ತವೆ. ಪ್ರಾಣ ಇಲ್ಲದೆ ಇರೋವಾಗ ಒಂದು ನಿಮಿಷ ಕೂಡ ಆ ದೇಹವನ್ನು ಕೂಡ ಯಾರೂ ಇಟ್ಕೊಳ್ಳೋದಿಲ್ಲ. ಅದಕ್ಕೆ ಮುಂದಿನ ಸಂಸ್ಕಾರದ ವ್ಯವಸ್ಥೆ ಮಾಡಿಬಿಡ್ತಾರೆ. ಹಾಗಾಗಿಬಿಟ್ಟು ಪ್ರಾಣವೇ ಬ್ರಹ್ಮ ಅಂತ ನೀನು ಊಹಿಸಿದ್ದು ನಿಜ. ಆದರೆ ಸ್ವಲ್ಪ ಡೌಟ್ ಇದೆ ಕಣೋ ಮಗು, ಇನ್ನೊಂದು ಸ್ವಲ್ಪ ನೀನು ಯೋಚನೆ ಮಾಡ್ಬೋದಿತ್ತು. ನೀನು ಹೇಳಿದ ನಿಜನೇ ಪಾಪ, ನೀನು ಬೇಜಾರು ಮಾಡ್ಕೋಬೇಡ. ಆದರೆ ಸ್ವಲ್ಪ ನೋಡು, ಇನ್ನೂ ಇದಕ್ಕಿಂತ ಮೇಲ್ಗಡೆ ಯಾವ್ದಾರು ಇರಬಹುದು, ಯೋಚನೆ ಮಾಡು ಅಂತ ಹೇಳಿ ವರುಣ ಭೃಗುವನ್ನು ವಾಪಸ್ ಕಳಿಸ್ತಾನಂತೆ. ಭೃಗು ಮತ್ತೆ ಹೋಗಿ ತಪಸ್ಸಿಗೆ ಕುಳಿತುಕೊಳ್ತಾನೆ. ಆವಾಗೇನಾಯಿತು ಕೇಳಿ. ಬ್ರಹ್ಮೇತಿ ವ್ಯಜಾನಾತ್ ಮನಸೋ ಹ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಮನಸಾ ಜಾತಾನಿ ಜೀವಂತೆ ಮನಃ ಪ್ರಯಂತ್ಯಭಿಸಂವಿಶಂತೆ ತೇ ತದ್ವಿಜ್ಞಾಯ ಪುನರೇವ ವರುಣಂ ಪಿತರಮುಪಸಸಾರ ಅಧೇಹಿ ಭಗವೋ ಬ್ರಹ್ಮೇತಿ ತಗುಹೋವಾಚ ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮೇತಿ ಸತಪೋತಪ್ಯತ ಸತಪಸ್ತಪ್ತ್ವಾ. ಮನವಿರದ ಜೀವಗಳು ಧರೆಯಲಿರಲಸದಳವೋ, ಮನವಿರದ ಜೀವಗಳು ಧರೆಯಲಿರಲಸದಳವು, ಕನಸು ನಿದಿರೆಗಳು ಕೂಡ ಮನದಾಶ್ರಯದೊಳಿವೆ, ಜನುಮ ತಾಳುವ ಜೀವಿಗಳ ಕ್ರಿಯೆಗಳಿಗೆ ಅದ್ಭುತ ಅಮೂರ್ತ ಮನಪ್ರೇರಕ. ಅನಿಯಮಿತ ಅಪ್ರಮೇಯ ಅಮರ ನಿರಾಕಾರ, ಅನಿಯಮಿತ ಅಪ್ರಮೇಯ ಅಮರ ನಿರಾಕಾರ, ಅನುಭಾವಿ ಪರಮಕಣನ ಪ್ರತಿನಿಧಿ ಪ್ರತಿರೂಪ, ಮನದೊಳು ಉದಿಸಿ ಜೀವಿಗಳು ಮನದಿ ಬದುಕಿ, ಮನದೊಳಗುದಿಸಿ ಜೀವಿಗಳು ಮನದಲ್ಲಿ ಬದುಕಿ, ಮನದಿಲಯವಾಗಲ್ ಅದೇ ದೈವ. ಜೀವದಂಕುರಕ್ಕೆ ನಾಂದಿಯು ಮನಗಳ ಮಿಲನವೋ, ಜೀವದಂಕುರಕ್ಕೆ ನಾಂದಿಯು ಮನಗಳ ಮಿಲನವೋ, ಹೂವನದಲರಳುವ ಮನವು ಶರೀರವ ಪೊರೆದು, ಭಾವಜೀವಗಳ ಬೆಸೆಯಲು ಮನವೇ ಬೊಮ್ಮನೆನುವುದ ತಪದಿ ಕಂಡನು ಭೃಗು.
ಕಾವಪಿತ ವರುಣನು ನಸುನಗುತ ಸುತೋತ್ತಮನೆ ಪಾವನ ಮನಸ್ವರೂಪವನೀ ನರಿತ ಬಗೆಯೂ ಕಾವಪಿತ ವರುಣನು ನಸುನಗುತ ಸುತೋತ್ತಮನೆ ಪಾವನ ಮನಸ್ವರೂಪವನೀ ನರಿದ ಬಗೆಯು ಕೋವಿದರ ಶೈಲಿ ನಿಜವೆಂದರು ನಿಖರತೆಗೆ ಮತ್ತೆ ತಪ ಮಾಡೆಲ್ದನು ಭೃಗು ಮಹರ್ಷಿ ಮತ್ತೆ ತಪಸ್ಸು ಕೂತ್ಕೋತಾನೆ, ಯೋಚನೆ ಮಾಡ್ತಾನೆ. ಆವಾಗ ಅವನ ಮನಸ್ಸಿಗೊಂದು ಫ್ಲ್ಯಾಶ್ ಆಗುತ್ತೆ. ಅಯ್ಯೋ, ನಾನು ಏನೋ ತಿಳ್ಕೊಂಬಿಟ್ನಲ್ಲ, ಮನಸ್ಸಿಲ್ಲದೆ ಜೀವಿಗಳು ಇರೋದಕ್ಕೆ ಸಾಧ್ಯವೇ ಇಲ್ಲ. ಕನಸು ನಿದ್ರೆಗಳಲ್ಲೂ ಕೂಡ ಮನಸ್ಸು ತನ್ನ ಕಾರ್ಯವನ್ನು ತಾನು ಮಾಡ್ಕೊಳ್ತಾನೇ ಇರುತ್ತೆ. ಮನಸ್ಸು ಅನ್ನತಕ್ಕಂತಹದ್ದು ಇಲ್ಲದೇ ಇದ್ದರೆ, ಕೇವಲ ಪ್ರಾಣವಿದ್ದರೆ ಆ ಜೀವಿ ಅದು ನಿರ್ಜೀವಿಯೇ ಹೊರತು ಅದು ಜೀವಿ ಆಗೋದಿಲ್ಲ. ತಾನು ಯೋಚನೆ ಮಾಡೋದಕ್ಕೂ ಶಕ್ತಿ ಇರೋದಿಲ್ಲ, ಬೇರೆಯವರ ಜೊತೆಲಿ ಸಂವಹನ ಮಾಡೋದಕ್ಕೂ ಕೂಡ ಸಾಧ್ಯತೆ ಇರೋದಿಲ್ಲ. ಹೀಗಿರುವಾಗ ಈ ಅಮೂರ್ತವಾದಂತಹ ಮಿತಿ ಇಲ್ಲದೆ ಇರತಕ್ಕಂತಹ ಅಪ್ರಮೇಯ ನಿರಾಕಾರ ಅನುಭಾವಿ ಪರಮಕಣನ ಪ್ರತಿನಿಧಿಯಾಗಿರ್ತಕ್ಕಂತಹ ಈ ಮನಸ್ಸಿನಲ್ಲಿ ಜೀವಿಗಳು ಹುಟ್ಟಿ ಮನಸ್ಸಿನಲ್ಲೇ ಜೀವಿಸ್ತಾ, ಮನಸ್ಸಿನ ಬಲದಿಂದಲೇ ಜೀವಿಸ್ತಾ, ಕೊನೆಗೆ ಮನಸ್ಸಿನ ಒಳಗಡೆನೇ ಲೀನವಾಗುತ್ತವೆ. ಹಾಗಾಗ್ಬಿಟ್ಟು ಇದೇ ಕರೆಕ್ಟು, ಮನಸ್ಸೇ ಬ್ರಹ್ಮ ಅಂತ ತೀರ್ಮಾನ ಮಾಡ್ತಾನಂತೆ. ತಂದೆ ಹತ್ರಕ್ಕೆ ಹೋಗ್ತಾನಂತೆ. ಆಗ ಹೇಳ್ತಾನಂತೆ ತಂದೆ ಹತ್ರ, ಅಪ್ಪಯ್ಯ, ಮನಸ್ಸುಗಳ ಮಿಲನದ ಮೂಲಕ ದೇಹಗಳು ಮಿಲನವಾಗುತ್ತವೆ. ಆಗ ಹೊಸ ಜೀವವು ಅಂಕುರವಾಗುತ್ತೆ, ಹೊಸ ಜೀವ ಹುಟ್ಟುತ್ತೆ, ಹೊಸ ಶರೀರ ಹಳೆ ತಂದೆ ತಾಯಿಗಳನ್ನು ನೇಪಥ್ಯಕ್ಕೆ ತಳ್ಳಿ ತಾನು ಪರಂಪರೆಯನ್ನು ಮುಂದುವರಿಸುತ್ತೆ. ಹಾಗಾಗ್ಬಿಟ್ಟು ಭಾವ ಮತ್ತು ಜೀವಗಳನ್ನು ಬೆಸಿಗೆ ಹಾಕಿ ಒಂದು ಮಾಡಬೇಕಾದ್ರೆ ಮನಸ್ಸೇ ಬೇಕು. ಮನಸ್ಸಿಲ್ಲದೆ ಇದ್ರೆ ಆಗೋದಿಲ್ಲ, ಮನಸ್ಸಿಲ್ಲದೆ ಇದ್ರೆ ಪರಂಪರೆ ಮುಂದುವರಿಯೋದಿಲ್ಲ. ಹಾಗಾಗಿ ಮನಸ್ಸೇ ಬ್ರಹ್ಮ ಅಂತ ನಾನು ತೀರ್ಮಾನ ಮಾಡಿದ್ದೀನಿ ಅಪ್ಪಯ್ಯ, ನಿನ್ನ ಒಪಿನಿಯನ್ ಕೊಡು ಅಂತ ಕೇಳ್ತಾನಂತೆ ಭೃಗು. ಅದಕ್ಕೆ ವರುಣ ಹೇಳ್ತಾನಂತೆ. ಒಂದು ನಿಮಿಷ ಯೋಚನೆ ಮಾಡ್ತಾನೆ ವರುಣ. ಪದೇ ಪದೇ ಇವನಿಗೆ ಹೀಗೆ ಹೇಳಿಬಿಟ್ಟು ವಾಪಸ್ ಕಳಿಸ್ತಾ ಇದ್ರೆ ಪಾಪ ಬೇಜಾರು ಮಾಡ್ಕೊಳ್ತಾನೆ. ಎಷ್ಟಾದರೂ ಮಗ ಅಲ್ವಾ, ಮಗು ಮನಸ್ಸಿಗೆ ನೋವು ಮಾಡ್ಕೊಂಬಿಟ್ರೆ ಚೆನ್ನಾಗಿರೋದಿಲ್ಲ. ಹಾಗಾಗ್ಬಿಟ್ಟು ಮೆಲ್ಲಗೆ ನಗ್ತಾ 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 ಹೇಳ್ತಾನೆ, ಅಪ್ಪ ಮಗು, ಪರ್ಫೆಕ್ಟಾಗಿ ಮಾತನಾಡ್ತಾ ಇದೀಯ ಕಣಯ್ಯ ನೀನು. ಪಾವನವಾದಂತಹ ಮನಸ್ಸಿನ ಸ್ವರೂಪವನ್ನು ನೀನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ. ಮನಸ್ಸು ಅಂತಕ್ಕಂಥದ್ದು ಲಾಲಿತ್ಯಪೂರ್ಣವಾಗಿದೆ. ಮನಸ್ಸಿನಿಂದಲೇ ಎಲ್ಲವೂ ನಡೆಯುತ್ತೆ. ಮನಸ್ಸು ಇಲ್ಲದೇ ಇದ್ದರೆ ಏನೂ ಆಗೋದಿಲ್ಲ. ಹಾಗಾಗ್ಬಿಟ್ಟು ನೀನು ತಿಳ್ಕೊಂಡಿರೋದು ನಿಜ. ಆದರೂ ಇದಕ್ಕಿಂತ ಸ್ವಲ್ಪ ಇನ್ನೂ ಮೇಲ್ಮಟ್ಟದ್ದೇನೋ ಒಂದು ಇರಬಹುದು ಕಣಯ್ಯ. ಸ್ವಲ್ಪ ಹುಡುಕಿ ಟ್ರೈ ಮಾಡು ಅಂತಲ್ಲ, ನೋಡೋಣ. ಆಗಿಲ್ಲ ಅಂದ್ರೆ ನಾನು ಹೇಳ್ಕೊಡ್ತೀನಿ, ನೀನು ಬೇಜಾರು ಮಾಡ್ಕೋಬೇಡ, ನೋಡ್ಕೊಂಬಾಪ್ಪ ಅಂತ ಹೇಳಿ ವರುಣ ಭೃಗುವನ್ನು ಮತ್ತೆ ಹಿಂದಿರುಗಿ ಕಳಿಸ್ತಾನಂತೆ. ಭೃಗು ಮತ್ತೆ ಹೋಗಿ ತಪಸ್ಸು ಕೂತ್ಕೋತಾನೆ. ಆಗ ಏನು ಅವನ ಮನಸ್ಸಿನಲ್ಲಿ ಹೊಳೆಯಿತು ಅದನ್ನು ದಯವಿಟ್ಟು ಕೇಳಿ.